ಆಯ್ತಾ ನಿಮಗೆ? ಹೇಗೆ ಗೊತ್ತಾಯ್ತು? ನನ್ನ ಪ್ರತಿ ಅಂಗಗಳಲ್ಲೂ ನನ್ನ ಹೃದಯದ ಮಿಡಿತ ಕೇಳ್ತಾ ಇದೆ. ನನ್ನ ಅಂಗಗಳನ್ನು ಮುಟ್ಟುವ ಧೈರ್ಯ ನಿಮಗೆಲ್ಲದೆ ಮತ್ತಾರಿಗಿದೆ ಈ ಪ್ರಪಂಚದಲ್ಲಿ. ಅರ್ಜೆಂಟ್ ಬರಲು ಹೇಳಿದ್ದಿಲ್ಲ ಅದಕ್ಕೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ನೋಡಿ, ಇದೇ ಮುಂದಿನ ತಿಂಗಳು 10ನೇ ತಾರೀಕಿಗೆ ನನ್ನ ಮದುವೆ ಇದೆ ಅಂತೆ. ನಮ್ಮ ತಂದೆಯವರು ಊರಿಗೆ ಬಾ ಅಂತ ಪತ್ರ ಬರೆದಿದ್ದಾರೆ. ನಾನು ಈಗಲೇ ಧರ್ಮಪುರಕ್ಕೆ ಹೊರಟಿದ್ದೇನೆ. ನಿಮ್ಮನ್ನ ಬಿಟ್ಟಿರೋದಕ್ಕೆ ನನ್ಗೆ ಯಾಕೋ ಮನಸ್ಸು ತಳಮಳವಾಗ್ತಾ ಇದೆ. ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅರವಿಂದ್, ಯಾಕೆ ಅಂಬಿಕಾ ಇಷ್ಟೊಂದು ಭಯ ಪಡ್ತೀಯಾ? ಮದುವೆ ಆಗುವವರೆಗೂ ಮಾತ್ರ ನೀನು ನಿಮ್ಮ ಮನೆಯಲ್ಲಿ ಇರ್ತೀಯ. ಮದುವೆ ಆದ ತಕ್ಷಣ ನಮ್ಮ ಮನೆಗೆ ಬರ್ತೀಯ. ಇನ್ನು 15-20 ದಿನ ಮಾತ್ರ, ಆಮೇಲೆ ಮದುವೆ ಆಗಿ ನನಗೆ ಮುಖ ತೋರಿಸಲು ಇದೆ ಇಲ್ಲ. 15 ದಿನ ಅಬ್ಬ, ನಿಮ್ಮನ್ನ ಬಿಟ್ಟಿರೋದಕ್ಕೆ 1 ನಿಮಿಷ ಕೂಡ ಒದ್ದಾಡ್ತಾ ಇದ್ದೀನಿ ಅಂದಾಗ ನಿಮ್ಮನ್ನ ಬಿಟ್ಟು 15 ದಿನ ಆದ್ರೆ ಹೇಗಿರಲಿ ಅರವಿಂದ್? ಒಂದು ವೇಳೆ ಇವತ್ತೇ ನಾನು ಸತ್ತು ಹೋದ? ಅರವಿಂದ್, ಬಿಟ್ಟು ಅಂತ ಹೇಳಿ ನಿಮ್ಮನ್ನು ಬಿಟ್ಟು 1 ಕ್ಷಣ ಕೂಡ ಇರುವುದಿಲ್ಲ ಹೇಳ್ಬೇಕಾ ಅಂದಾಗ ನಿಮ್ಮನ್ನು ಬಿಟ್ಟು ನಾನು ಬದುಕುತ್ತೀನಿ ಅಂತ ಹೇಳಿದ್ದೀರಾ? ಇಲ್ಲ, ನೀವೊಂದು ವೇಳೆ ನನ್ನನ್ನು ಏನಾದ್ರೂ ಬಿಟ್ಟು ಹೋದ್ರೆ ನಿಮ್ಮ ನೆನಪಿನಲ್ಲಿ ಕೊರಗಿ ನಾನು ಕೂಡ ಸತ್ತು ಹೋಗುತ್ತೇನೆ. ಅಂಬಿಕಾ, ಹೌದು ಅರವಿಂದ್, ನಿಮ್ಮನ್ನು ಬಿಟ್ಟಿರುವ ಶಕ್ತಿ ಕೂಡ ನನ್ನಲ್ಲಿಲ್ಲ. ನೀವು ನನ್ನನ್ನು ಬಿಟ್ಟು ಹೋದ್ರೆ ನೀರಿಲ್ಲದೆ ಹೇಗೆ ಬದುಕುತ್ತೇನೆ? ಮೀನಿನಂತಾಗುತ್ತದೆ ನನ್ನ ಜೀವನ. ನಾನು ಅಷ್ಟೇ ಅಂಬಿಕಾ, ನನ್ನ ಮನಸ್ಸಿನಲ್ಲಿ ನೀನು ನಾವು ಮರೆಯುವುದಿಲ್ಲ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ಬದುಕುವುದರಿಂದ ಭಗವಂತನಿಗೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ನಮ್ಮ ಮದುವೆಯನ್ನು ಮುಂದೂಡಲಿಲ್ಲ. ನಮ್ಮ ತಂದೆಯವರು ಊರಿಗೆ ಬಂದ ಪತ್ರ ಬರೆದಿದ್ದಾರೆ. ನಾನು ಆದಷ್ಟು ಬೇಗನೆ ಊರಿಗೆ ಹೋಗ್ತೀನಿ. ಹೌದು, ನಿಮ್ಮ ಜೊತೆ ಯಾರ್ಯಾರು ನಿಮ್ಮ ಸ್ನೇಹಿತರು ಮತ್ತಾರು ಬರ್ತಿದ್ದಾರೆ ಮದುವೆಗೆ? ನಾನಂತೂ ಬರ್ಲೇಬೇಕಲ್ಲ. ಅಯ್ಯೋ, ನೀವು ಮತ್ತೆ ಹೋದ್ರೆ ಮದುವೆ ಆಗತ್ತೇನ್ರಿ? ನನ್ನ ಜೊತೆ ನನ್ನ ಸ್ನೇಹಿತರು, ಬಂಧು ಬಳಗ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿ ನಿಮ್ಮ ಊರಿಗೆ ಬೇಗನೆ ಬಂದು ಬಿಡುತ್ತೇವೆ. ಮದುವೆ ಆದ ತಕ್ಷಣ ನಿನ್ನನ್ನು ಮೂರ್ತಂದ್ರಕ್ಕೆ ಕರೆದುಕೊಂಡು ಹೋಗ್ಬೇಕೆಂಬ ಆಸೆ. ಹಾಗಾದ್ರೆ ತಪ್ಪದೆ ಬನ್ನಿ. ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಕೊಡತೆ